ನಮಸ್ಕಾರ ಫ್ರೆಂಡ್ಸ್, ಭಾರತಿ ಅಡಿಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮ್ಮ ಮುಂದೆ ಒಂದು ವಿಲೇಜ್ ಸ್ಟೈಲ್ನ ಸಬ್ಬಾಕ್ಸಿ ಸೊಪ್ಪು ಬಸ್ ಸಾಂಬಾರನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಒಂದು 4 ಕಟ್ಟು ನಾನು ಸಬ್ಬಾಕ್ಸಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇದನ್ನು ಚೆನ್ನಾಗಿ ತೊಳಿಬೇಕು. ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳಿಬೇಕು. ನಾನು ನೀರು ಕಾಯಲಿಟ್ಟಿದ್ದೀನಿ. ಇದು ತೊಗರಿಬೇಳೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೇಯಲಿಟ್ಟು ಇದನ್ನು ನೀರಿನಿಂದ ಚೆನ್ನಾಗಿ ತೊಳಿಬೇಕು. ಮಣ್ಣು ಇರುತ್ತೆ, ಅದನ್ನು ಒಂದು 2ರಿಂದ 3 ಸಾರಿ ತೊಳ್ಕೊಬೇಕು. ತೊಗರಿಬೇಳೆ ಬೆಂದಿದೆ. ಇದಕ್ಕೆ ನಾವು ತೊಳೆದಿರೋ ಸೊಪ್ಪನ್ನು ಹಾಕೋಬೇಕು. ಈಗ ಇನ್ನೊಂದು ಸ್ಟವಲ್ಲಿ ನಾನು ಮೆಣಸಿನ್ಕಾಯಿನ ಸಾಂಬಾರಿಗೆ ಹುರ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಜೋಡಿಸ್ಕೊಳ್ಳೋಣ ಅಂತ. ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನೋಡಿ, ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ, ಈರುಳ್ಳಿ, ಟೊಮೊಟೊ ಎಲ್ಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಫ್ರೈ ಆಗಬೇಕು. ಈಗ ಇದನ್ನು ನಾವು ತೆಗೆದುಕೊಂಡು ಈಗ ಟೊಮೊಟೊವನ್ನು ಫ್ರೈ ಮಾಡಬೇಕು. ಎಣ್ಣೆ ಬಿಟ್ಟರೆ ಬೇಗ ಫ್ರೈ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಇದನ್ನು ಕೂಡ ನಾವು ಹುರ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ. ಇದು ಈಗ ಫ್ರೈ ಆಗಿದೆ. ಇದನ್ನು ನಾವು ತೆಗೆದುಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈಗ ಬೇಳೆ ನೋಡೋಣ. ಬೇಳೆ ಬೆಂದಿದೆ ಅಲ್ಲ, ಇದಕ್ಕೆ ನಾವು ಸಬ್ಬಾಕ್ಸಿ ಸೊಪ್ಪು ತೊಳೆದಿರೋಂಥದ್ದನ್ನ ಇದಕ್ಕೆ ಹಾಕಿ, ಉಪ್ಪು ಹಾಕಿ ಇದನ್ನು ಒಂದು 10 ನಿಮಿಷ ಕುದಿಯಲು ಬಿಡಬೇಕು. ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೆಂದರೆ ರಸ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಇದನ್ನು ಉಪ್ಪು ಹಾಕಿ ಮುಚ್ಚಿ ಕ್ಲೋಸ್ ಮಾಡಬೇಕು. ಈಗ ನಾವು ಖಾರಕ್ಕೆ ಜೋಡಿಸ್ಕೊಳ್ಳೋಣ ಏನೇನು ಬೇಕು ಅಂತ. ಇದು ಬೇಯೋದ್ರೊಳಗೆ ಈಗ ಜಾರಿಗೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂತಹ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿರುವಂತಹ ಹಸಿಮೆಣಸಿನಕಾಯಿ, ಟೊಮೊಟೊ ಹಾಗೂ ಈರುಳ್ಳಿ, ಬೆಳ್ಳುಳ್ಳಿ, ಬೇಯಿಸಿರುವ ತೊಗರಿಬೇಳೆ, ನಾವು ತೊಗರಿಬೇಳೆ ಬೇಯಿಸ್ಕೊಂಡ್ವಲ್ಲ ಅವಾಗ ಒಂದು ಸ್ವಲ್ಪ ಎತ್ತಿಟ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೂ ಹಸಿ ಜೀರಿಗೆ, ಇದು ತುಂಬ ಇಂಪಾರ್ಟೆಂಟು, ಹಾಗೂ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಕಿ ರುಬ್ಕೊಂಡಿದ್ದೀನಿ ಅದನ್ನು. ಈಗ ನಾನು ಸೊಪ್ಪು ಬೆಂದಿದೆ ಅಲ್ವ, ಅದರ ರಸನ ಸಪ್ರೇಟ್ ಮಾಡ್ಕೋಬೇಕು. ಇದರಲ್ಲಿ ಸೋಸ್ಕೊಂಡ್ರೆ ಈಗ ಸೊಪ್ಪಿನ ನೀರೆಲ್ಲ ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಹೀಗೆ ಸೋಸ್ಕೊಳೋದ್ರಿಂದ ಸೊಪ್ಪಿನ ಸಪ್ರೇಟು ನಾವು ಪಲ್ಯ ಮಾಡೋಕ್ಕೆ ಸರಿ ಹೋಗುತ್ತೆ. ಈ ರಸಕ್ಕೆ ನಾವು ರುಬ್ಬಿರುವ ಖಾರ ಇದೆಯಲ್ಲ, ಅದನ್ನು ರುಬ್ಕೊಂಡಿರೋದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ನಾವು ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಬಾರ್ದು. ಆ ಖಾರ ಕೂಡ ಅದೇ ನೀರಿಂದನೇ ತೊಳ್ಕೋಬೇಕು. ಹೀಗೆ ಮಾಡೋದ್ರಿಂದ
ನಮಗೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಉಪ್ಪು ಶಾರ್ಟೇಜ್ ಇದ್ದರೆ ನೋಡಿಕೊಂಡು, ನಾವು ಜಾಸ್ತಿ ಉಪ್ಪು ಹಾಕಬಾರ್ದು ಫಸ್ಟಿಗೆ. ಯಾಕೆ ಅಂದರೆ ಕಾಳಿಗೆ ಮತ್ತು ಸೊಪ್ಪನ್ನು ಬೇಯಿಸುವಾಗ ಉಪ್ಪು ಸೇರಿಸ್ಕೊಂಡಿರ್ತೀವಲ್ಲ, ಸೊ ಅದಕ್ಕೆ ಎಷ್ಟು ಟೇಸ್ಟ್ ನೋಡಿಬಿಟ್ಟೇ ಉಪ್ಪು ಸೇರಿಸ್ಕೋಬೇಕು. ಈಗ ಆ ಸೊಪ್ಪಿಗೆ ಈಗ ಸಾಂಬಾರನ್ನ ನಾವು ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ ಹಾಗೂ ಒಣಮೆಣಸಿನ್ಕಾಯಿ ತುಂಡು ಹಾಕಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಇದನ್ನು ನಾನು ಈಗ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ನೋಡಿ ಈ ಥರ ಮಿಕ್ಸ್ ಮಾಡಿರೋದನ್ನು ನಾವು ಹಾಕ್ಕೋಬೇಕು. ಈಗ ಸಾಂಬಾರು ರೆಡಿ ಇದೆ ನೋಡಿ. ಈ ರೀತಿ ಇದು ಅನ್ನದ ಜೊತೆಗೆ ಆಗಿರ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ಮಳ್ಳಿದ ತಕ್ಷಣ ಜಾಸ್ತಿ ಹೊತ್ತು ಕುದಿಸಬಾರ್ದು, ಸ್ವಲ್ಪ ಮಳ್ಳಿದ ತಕ್ಷಣವೇ ಇಳಿಸ್ಬೇಕು. ಒಂದು ಉಕ್ಕು ಬರುತ್ತಲ್ಲ, ಆ ಥರ ಉಕ್ಕು ಬಂದ ತಕ್ಷಣವೇ ಇಳಿಸ್ಕೋಬೇಕು. ನೆಕ್ಸ್ಟ್ ನಾವೀಗ ಪಲ್ಯಕ್ಕೆ ಜೋಡಿಸ್ಕೊಳ್ಳೋಣ. ನಾನು ಸೊಪ್ಪಿತ್ತಲ್ಲ ಅದನ್ನು ಚೆನ್ನಾಗಿ ಹಿಂಡಿ ರಸನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು, ಹಾಗೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ. ಸೊಪ್ಪಿಗೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಮೆಣಸಿನ ಬೀಜ ಹಾಕಿದರೆ ಇನ್ನೂ ಟೇಸ್ಟ್ ಇರುತ್ತೆ. ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಒಣಮೆಣ್ಸಿನ್ಕಾಯಿ ಬೀಜ ಅಲ್ಲಲ್ಲೇ ಸೊಪ್ಪು ಜೊತೆ ಸಿಗಬೇಕು, ಹಾಗಾದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಹಿಂಡಿಟ್ಕೊಂಡಿರೋಂತಹ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ತುಂಬ ಹುಡಿಯಾಗಿ ಹಿಂಡಬೇಕು ನೋಡಿ, ಈ ಥರ ಹಿಂಡಬೇಕು ಸೊಪ್ಪು. ತೊಗರಿಬೇಳೆ ಚೆನ್ನಾಗಿ ಬೆಂದಿದ್ರೆ ಇದೇ ಥರ ಬರುತ್ತೆ. ಸೊಪ್ಪು ತುಂಬ ಚೆನ್ನಾಗಿ ಆಗುತ್ತೆ ಕೂಡ. ಇದಕ್ಕೆ ನಾವು ತೆಂಗಿನ ತುರಿ ಒಂದು ಕಾಯಿ ತುರಿ ಫುಲ್ ಹಾಕ್ಕೊಬೋದು, ಇಲ್ಲಾಂದರೆ ಅರ್ಧ ಕೂಡ ಸೇರಿಸ್ಕೋಬೋದು. ಸೊಪ್ಪು ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಒಂದು ಬಟ್ಲು ಕಾಯಿ ತುರಿನ ಸೇರಿಸ್ಕೊಳ್ತಾಯಿದ್ದೀವಿ. ಕಾಯಿ ತುರಿ ಸೇರಿಸ್ಕೊಂಡು ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅನ್ನ, ಮುದ್ದೆ, ಸಾಂಬಾರು, ಪಲ್ಯ ಜೊತೆಗೆ ಮಜ್ಜಿಗೆ, ಫುಲ್ ಮೀಲ್ಸು ತುಂಬ ಟೇಸ್ಟಿಯಾಗಿ ಬರುತ್ತೆ. ಊಟ ಮಾಡಲಿಕ್ಕೂ ಇದು ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು, ಸ್ಪೆಷಲ್ ಫುಡ್ ಅಂತ ಹೇಳ್ಬೋದು. ಬಸ್ಸಾಂಬಾರು ಮುದ್ದೆ ಅಂದರೆ ಕರ್ನಾಟಕದ ನಂಬರ್ 1 ಫುಡ್ ಅಂತ ಹೇಳ್ತಾರಲ್ಲ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಕೂಡ ನೀವು ಒಮ್ಮೆ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿರಿ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಐ ಹೋಪ್ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.